ಇಂಪ್ರಾಪರ್ ಇಂಟಿಗ್ರಲ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ಇಂಪ್ರಾಪರ್ ಇಂಟಿಗ್ರಲ್ಸ್ ಅಂದರೆ ಏನು, ಟೈಪ್ಸ್ ಆಫ್ ಇಂಪ್ರಾಪರ್ ಇಂಟಿಗ್ರಲ್ಸ್ ಆ್ಯಂಡ್ ಅದರ ಕನ್ವರ್ಜೆನ್ಸ್ ಹೆಂಗೆ ಫೈಂಡ್ ಔಟ್ ಮಾಡೋದು ಆ್ಯಂಡ್ ಸಮ್ ಎಕ್ಸಾಂಪಲ್ಸ್ ಕೂಡ ಈ ವಿಡಿಯೋದಲ್ಲಿ ನಾವು ಸಾಲ್ವ್ ಮಾಡೋಣ. ಓಕೆ, ಫಸ್ಟು ಇಂಪ್ರಾಪರ್ ಇಂಟಿಗ್ರಲ್ಸ್ ಅಂದರೆ ಏನಂತ ನೋಡೋಣ. ಓಕೆ, ಇಂಪ್ರಾಪರ್ ಇಂಟಿಗ್ರಲ್ಸ್. ಓಕೆ, ಇಂಪ್ರಾಪರ್ ಇಂಟಿಗ್ರಲ್ಸ್, this is the definition. Improper integrals के a integration a to b f of x dx is said to be improper integral if f of x is unbounded on interval closed a comma b. ಓಕೆ, ನಮಗೆ ಇಂಟಿಗ್ರಲ್ ಅನ್ನೋದು ಯಾವಾಗ ಇಂಪ್ರಾಪರ್ ಇಂಟಿಗ್ರಲ್ ಆಗುತ್ತೆ, ಕೊಟ್ಟಿರೋ ಫಂಕ್ಷನ್ ಅನ್ನೋದು ಅನ್ಬೌಂಡೆಡ್ ಆನ್ ಇಂಟರ್ವಲ್ ಕ್ಲೋಸ್ಡ್ a comma b ಆದಾಗ ಮಾತ್ರ ನಮಗೆ ದಟ್ ಇಂಟಿಗ್ರಲ್ ಈಸ್ ಅನ್ಬೌಂಡೆಡ್ ಅಂತ. ಸಮ್ ಎಕ್ಸಾಂಪಲ್ಸ್ ನೋಡಿ. ಇಂಟಿಗ್ರೇಷನ್ -∞ to ∞ dx by 1 plus x square and integration 0 to 1 dx by x into 1 minus x and integration -1 to ∞ dx by x square dx. Okay, these all are example for improper integrals. Then types of improper integrals. Okay, types of improper integrals ಅಲ್ಲಿ ಫಸ್ಟ್ ಕೈಂಡ್. ಓಕೆ, ಇಫ್ ಅಟ್ ಲೀಸ್ಟ್ ಒನ್ ಲಿಮಿಟ್ ಆಫ್ ಇಂಟಿಗ್ರೇಷನ್ ಈಸ್ ಇನ್ಫೈನೈಟ್. ಓಕೆ, ನಮಗೆ ಕೊಟ್ಟಿರೋ ಇಂಟಿಗ್ರಲಲ್ಲಿ ಅಟ್ಲೀಸ್ಟ್ ಒನ್ ಲಿಮಿಟ್ ಆದರೂ ನಮಗೆ ಇನ್ಫೈನೈಟ್ ಇದ್ದರೆ ದಟ್ ಈಸ್ ದಿ ಫಸ್ಟ್ ಕೈಂಡ್ ಆಫ್ ಇಂಪ್ರಾಪರ್ ಇಂಟಿಗ್ರಲ್ ಅಂತ ಹೇಳ್ತೀರಿ. ಓಕೆ, ಇಲ್ಲಿ ನೋಡಿ ಎಕ್ಸಾಂಪಲ್ ನೋಡಿ. ಇಂಟಿಗ್ರೇಷನ್ ಎ ಟು ಇನ್ಫಿನಿಟಿ ನೋಡಿ. ಒಂದು ಇಂಟಿಗ್ರಲ್ ನಮಗೆ ಇನ್ಫಿನಿಟಿ ಇದೆಯಾ? ಓಕೆ, ಒಂದು ಲಿಮಿಟ್ ನಮಗೆ ಇನ್ಫೈನೈಟ್ ಇದೆ. ಓಕೆ, ಒಂದು ಲಿಮಿಟ್ ನಮಗೆ ಇನ್ಫೈನೈಟ್ ಇದೆ. ದಿಸ್ ಈಸ್ ದಿ ಫಸ್ಟ್ ಕೈಂಡ್ ಆಫ್ ಇಂಪ್ರಾಪರ್ ಇಂಟಿಗ್ರಲ್. ನೋಡಿ, ಇದರಲ್ಲಿ ಕೂಡ ನಮಗೆ ಒಂದು ಲಿಮಿಟ್ ಅನ್ನೋದು ನಮಗೆ ಇನ್ಫೈನೈಟ್ ಇದೆ. ಓಕೆ, ಅದು ಪ್ಲಸ್ ಇನ್ಫೈನೈಟ್ ಇರ್ಬೋದು, ಇಲ್ಲಾಂದರೆ ಮೈನಸ್ ಇನ್ಫೈನೈಟ್ ಇರ್ಬೋದು. ನಮಗೆ ಇನ್ಫೈನೈಟ್ ಇರಬೇಕು. ಓಕೆ, ದಿಸ್ ಈಸ್ ಆಲ್ಸೋ ಎ ಫಸ್ಟ್ ಕೈಂಡ್ ಆಫ್ ಇಂಪ್ರಾಪರ್ ಇಂಟಿಗ್ರಲ್. ಇಂಥ ಇಂಟಿಗ್ರಲ್ಸ್ನ ನಾವು ಫಸ್ಟ್ ಕೈಂಡ್ ಆಫ್ ಇಂಪ್ರಾಪರ್ ಇಂಟಿಗ್ರಲ್ಸ್ ಅಂತ ಕರಿತೀವಿ. ಓಕೆ, ಇನ್ನು ಸೆಕೆಂಡ್ ಕೈಂಡ್ ಆಫ್ ಇಂಟಿಗ್ರಲ್ಸ್ ಅಂದರೆ ಏನಂದರೆ, ಈ ಬೋತ್ ದ ಲಿಮಿಟ್ ಆಫ್ ಇಂಟಿಗ್ರೇಷನ್ ಆರ್ ಫೈನೈಟ್. ಓಕೆ, ಬಟ್ ಎಫ್ ಆಫ್ ಎಕ್ಸ್ ಈಸ್ ಅನ್ಬೌಂಡೆಡ್ ಆನ್ ಕ್ಲೋಸ್ಡ್ a comma b. ಓಕೆ, ಇಲ್ಲಿ ನಮಗೇನಂದರೆ ಕೊಟ್ಟಿರೋ ಇಂಟಿಗ್ರೇಷನಲ್ಲಿ ಬೋತ್ ದ ಲಿಮಿಟ್ಸ್, ಓಕೆ, ನಮ್ಗೆ ಲಿಮಿಟ್ಸ್ ಏನಿರುತ್ತೋ ಆ ಎರಡೂ ಲಿಮಿಟ್ಸು ನಮಗೆ ಫೈನೈಟ್ ಇರುತ್ತೆ. ಓಕೆ, ಎರಡೂ ಲಿಮಿಟ್ ಫೈನೈಟ್ ಇರುತ್ತೆ, ಬಟ್ ಫಂಕ್ಷನ್ ಮಾತ್ರ ನಮಗೆ ಅನ್ಬೌಂಡೆಡ್ ಇರುತ್ತೆ. ಓಕೆ, ಲಿಮಿಟ್ಸ್ ಫೈನೈಟ್ ಇದ್ದು ಫಂಕ್ಷನ್ ಒಂದು ಅನ್ಬೌಂಡೆಡ್ ಇದ್ದರೆ ದಟ್ ಈಸ್ ದ ಸೆಕೆಂಡ್ ಕೈಂಡ್ ಆಫ್ ಇಂಪ್ರಾಪರ್ ಇಂಟಿಗ್ರಲ್ಸ್ ಅಂತ ಕರೀತೀರಿ. ಎಕ್ಸಾಂಪಲ್ ನೋಡಿ. ಇಂಟಿಗ್ರೇಷನ್ 0 to 1 by 1 minus x dx ಇದೆ. ಓಕೆ, ಸಪೋಸ್ ಇಲ್ಲಿ ಎಕ್ಸ್ ಹತ್ರ 1 ಪುಟ್ ಮಾಡಿ. ಬೇಕಾದ್ರೆ ನೋಡಿ, ಎಕ್ಸ್ ಹತ್ರ 1 ಪುಟ್ ಮಾಡಿದರೆ ಏನಾಗುತ್ತೆ ನಮಗೆ 1 minus 1 ದಟ್ ಈಸ್ ಈಕ್ವಲ್ ಟು 1/0. ದಟ್ ಈಸ್ ಇನ್ಫೈನೈಟ್ ಬರುತ್ತಾ, ದಟ್ ಈಸ್ ಅನ್ಬೌಂಡೆಡ್. ಈ ಇಂಟರ್ವಲಲ್ಲಿ 0 to 1 ಇಂಟರ್ವಲಲ್ಲಿ ನಮ್ಗೆ ಇಂಟರ್ವಲ್ ಏನಿದೆ 0 to 1 ಇದೆ. ಈ ಇಂಟರ್ವಲಲ್ಲಿ ನಮಗೆ ಈ ಫಂಕ್ಷನ್ ಅನ್ನೋದು ಏನಾಗುತ್ತೆ, ನಮಗೆ 1/1 minus x ಅನ್ನೋದೇನಾಗುತ್ತೆ, ಅನ್ಬೌಂಡೆಡ್ ಆಗುತ್ತೆ. ಬಿಕಾಸ್ ಎಕ್ಸ್ ಹತ್ರ 1 ಪುಟ್ ಮಾಡಿದರೆ ನಮಗೇನಾಗುತ್ತೆ, ಇದು ಅನ್ಬೌಂಡೆಡ್ ಬರುತ್ತೆ. ಓಕೆ, ಅರ್ಥ ಆಯ್ತಲ್ಲ? ಓಕೆ, ನೆಕ್ಸ್ಟ್ ಮಿಕ್ಸ್ಡ್ ಕೈಂಡ್. ಓಕೆ, ಮಿಕ್ಸ್ಡ್ ಕೈಂಡ್ ಏನಂದರೆ, ಇಲ್ಲಿ ನಮಗೆ ಫಸ್ಟ್ ಕೈಂಡ್ ಆ್ಯಂಡ್ ಸೆಕೆಂಡ್ ಕೈಂಡ್ ಎರಡೂ ಇರುತ್ತೆ ಪ್ರಾಬ್ಲಮಲ್ಲಿ. ಓಕೆ, ದಟ್ ಟೈಪ್ ಆಫ್ ಇಂಪ್ರಾಪರ್ ಇಂಟಿಗ್ರಲ್ಸ್ ನಾವು ಮಿಕ್ಸ್ಡ್ ಕೈಂಡ್ ಆಫ್ ಇಂಪ್ರಾಪರ್ ಇಂಟಿಗ್ರಲ್ಸ್ ಅಂತ ಕರಿತೀವಿ. ಓಕೆ, ಫಾರ್ ಎಕ್ಸಾಂಪಲ್ ನೋಡಿ. ಇಲ್ಲಿ ಫಸ್ಟ್ ಇಂಟಿಗ್ರಲಲ್ಲಿ ನಮಗೆ -∞ to 0 ಇದೆ. ಒಂದು ಲಿಮಿಟು ನಮಗೆ ಏನಿದೆ, ನಮಗೆ ಒಂದು ಲಿಮಿಟ್ ಏನಾಗಿದೆ, ನಮಗೆ ಇನ್ಫೈನೈಟ್ ಇದೆ. ಓಕೆ, ಇಲ್ಲಿ ಸೆಕೆಂಡಲ್ಲಿ ನಮಗೆ ಇಂಟಿಗ್ರೇಷನ್ ಲಿಮಿಟ್ಸ್ ಅನ್ನೋದು ಫೈನೈಟ್ ಇದೆ, ಬಟ್ ಫಂಕ್ಷನ್ ಅನ್ನೋದು ಏನಾಗಿದೆ, ನಮಗೆ ಅನ್ಬೌಂಡೆಡ್ ಆಗಿದೆ. ಅನ್ಬೌಂಡೆಡ್. ಓಕೆ, ಎಕ್ಸ್ ಹತ್ರ 3 ಪುಟ್ ಮಾಡಿದರೆ ನಮ್ಗೆ ಏನಾಗುತ್ತೆ, ಇದು ಇನ್ಫೈನೈಟ್ ಬರುತ್ತೆ. ಓಕೆ, ದಿಸ್ ಈಸ್ ದ ಫಸ್ಟ್ ಕೈಂಡ್ ಆ್ಯಂಡ್ ದಿಸ್ ಈಸ್ ದ ಸೆಕೆಂಡ್ ಕೈಂಡ್. ಎರಡು ಇರೋದ್ರಿಂದ ದಿಸ್ ಈಸ್ ದ ಮಿಕ್ಸ್ಡ್ ಕೈಂಡ್ ಆಫ್ ಇಂಪ್ರಾಪರ್ ಇಂಟಿಗ್ರಲ್ಸ್ ಅಂತ ನಾವು ಕರಿತೀವಿ. ಓಕೆ, ಇದ್ರಿಗೆ ನಮಗೆ ತುಂಬ ಇನ್ನೂ ಬೇಕಾದರೆ ಲಾಟ್ ಆಫ್ ಎಕ್ಸಾಂಪಲ್ಸ್ ನಮಗೆ ಸಿಗುತ್ತೆ. ಓಕೆ, ನೆಕ್ಸ್ಟ್ ನಮಗೆ ಕನ್ವರ್ಜೆನ್ಸ್.
ಓಕೆ, ಕನ್ವರ್ಜೆನ್ಸ್ ಆಫ್ ಫಸ್ಟ್ ಕೈಂಡ್. ಓಕೆ, ಕನ್ವರ್ಜೆನ್ಸ್ ಆಫ್ ಫಸ್ಟ್ ಕೈಂಡ್ ಅಂತ ಫಸ್ಟ್ ಕೈಂಡ್ ಅಂದರೆ ಏನಂತ ನೋಡೋಣ. ಓಕೆ, ಲೆಟ್ ಇಂಟಿಗ್ರೇಷನ್ ಎ ಟು ಇನ್ಫಿನಿಟಿ integration a to infinity f of x dx be a given improper integral, then limit x tends to infinity integration a to x f of x dx if finitely exist, then it is called convergence. ಓಕೆ, ನಾವೇನು ಮಾಡ್ತೀರಂದರೆ ಇಲ್ಲಿ ಇನ್ಫೈನೈಟ್ ಇದೆಯಲ್ಲ, ಈ ಇನ್ಫೈನೈಟ್ ಹತ್ರ ನಾವೇನು ಮಾಡ್ತೀವಿ, ಎಕ್ಸ್ ತೊಗೊತೀರಿ, ಅದ್ರ ಬದಲು ನಾವು ಲಿಮಿಟ್ ಎಕ್ಸ್ ಟೆನ್ಸ್ ಟು ಇನ್ಫಿನಿಟಿ ತೊಗೊತೀರಿ. ಓಕೆ, ಇಲ್ಲಿ ಎಕ್ಸ್ ತೊಗೊತೀರಿ, ಎಫ್ ಆಫ್ ಎಕ್ಸ್ ಡಿ ಎಕ್ಸ್. ಇಫ್ ಇದೇನಾದರೂ ನಮಗೆ ಫೈನೈಟ್ಲಿ ಎಕ್ಸಿಸ್ಟ್, ದೆನ್ ಇಟ್ ಈಸ್ ಕಾಲ್ಡ್ ಕನ್ವರ್ಜೆಂಟ್ ಅಂತ ಕರೀತೀವಿ. ಆ್ಯಂಡ್ ಇಂಟಿಗ್ರೇಷನ್ ಮೈನಸ್ ಇನ್ಫಿನಿಟಿ ಟು ಎ ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಬಿ ಗಿವನ್ ದಟ್. ಓಕೆ, ಇಲ್ಲಿ ಈ ಮೈನಸ್ ಇನ್ಫಿನಿಟಿ ಹತ್ರ ನಾವು ಎಕ್ಸ್ ತೊಗೊತೀರಿ ಆ್ಯಂಡ್ ಲಿಮಿಟ್ ಎಕ್ಸ್ ಟೆನ್ಸ್ ಟು ಮೈನಸ್ ಇನ್ಫಿನಿಟಿ. ಓಕೆ, ಫೈನೈಟ್ಲಿ ಎಕ್ಸಿಸ್ಟ್, ದೆನ್ ಇಟ್ ಈಸ್ ಕಾಲ್ಡ್ ಕನ್ವರ್ಜೆಂಟ್. ಓಕೆ, ಇದೇನಾದರೂ ನಮಗೆ ಫೈನೈಟ್ಲಿ ಎಕ್ಸಿಸ್ಟ್ ಆದರೆ ಅದನ್ನು ನಾವು ಕನ್ವರ್ಜೆಂಟ್ ಅಂತ ಹೇಳ್ತೀವಿ. ಓಕೆ, ಇದು ಅರ್ಥ ಆಯ್ತಲ್ಲ ನಿಮಗೆ. ಫಾರ್ ಎಕ್ಸಾಂಪಲ್ ಇದ್ರಿಗೆ ಸ್ವಲ್ಪ ಎಕ್ಸಾಂಪಲ್ಸ್ ಕೂಡ ನಾವು ತೊಗೊಂಡು ಇದನ್ನು ಸಾಲ್ವ್ ಮಾಡ್ಬೋದು ಬೇಕಾದರೆ. ಓಕೆ, ಇನ್ನೊಂದು ಇದ್ರಿಗೆ ಬೇಕಾದರೆ ಪಿ ಟೆಸ್ಟ್, ಇದ್ರ ಇನ್ನೊಂದು ಪಿ ಟೆಸ್ಟ್ ಫಾರ್ ಫಸ್ಟ್ ಕೈಂಡ್ ಇದೆ ನೋಡಿ. ದಿಸ್ ಈಸ್ ದ ಪಿ ಟೆಸ್ಟ್ ಫಾರ್ ಫಸ್ಟ್ ಕೈಂಡ್. ಓಕೆ, ಪಿ ಟೆಸ್ಟ್ ಫಾರ್ ಫಸ್ಟ್ ಕೈಂಡ್ ಏನಂದರೆ, ಸಪೋಸ್ ಇಂಟಿಗ್ರೇಷನ್ ಎ ಟು ಇನ್ಫಿನಿಟಿ 1/x ಪವರ್ ಆಫ್ ಪಿ ಡಿ ಎಕ್ಸ್ ಈಸ್ ಕನ್ವರ್ಜೆಂಟ್ ಇಫ್ ಪಿ ಈಸ್ ಗ್ರೇಟರ್ ದೆನ್ 1. ಓಕೆ, ಇದು ನಮಗೆ ಯಾವಾಗ ಕನ್ವರ್ಜೆಂಟ್ ಆಗುತ್ತೆ, ಪಿ ಅನ್ನೋದು ಗ್ರೇಟರ್ ದೆನ್ 1 ಇದ್ದಾಗ ಕನ್ವರ್ಜೆಂಟ್ ಆಗುತ್ತೆ. ಡೈವರ್ಜೆಂಟ್ ಇಫ್ ಪಿ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 1. ನಮಗೆ ಇದು ಯಾವಾಗ ಡೈವರ್ಜೆಂಟ್ ಆಗುತ್ತೆ, ಪಿ ಅನ್ನೋದು ಲೆಸ್ ದೆನ್ ಆರ್ ಈಕ್ವಲ್ ಟು 1 ಇದ್ದಾಗ ದಿಸ್ ಈಸ್ ದಿ ನಮಗೆ ಡೈವರ್ಜೆಂಟ್ ಆಗುತ್ತೆ. ಓಕೆ, ದೆನ್ ಕನ್ವರ್ಜೆನ್ಸ್ ಫಾರ್ ಸೆಕೆಂಡ್ ಕೈಂಡ್. ಓಕೆ, ಇದ್ರ ಕೂಡ ನಮಗೊಂದು ಪಿ ಟೆಸ್ಟ್ ಇದೆ. ಓಕೆ, ಪಿ ಟೆಸ್ಟ್ ಏನಂದರೆ, ಪಿ ಟೆಸ್ಟ್ ಸಪೋಸ್ ಇಂಟಿಗ್ರೇಷನ್ ಎ ಟು ಬಿ 1/x minus c whole power of p dx is convergent if p is less than 1. Okay, p is less than 1 and divergent if p is greater than or equal to 1. ಓಕೆ, ಇದು ಯಾವಾಗ ಕನ್ವರ್ಜೆಂಟ್ ಆಗುತ್ತೆ, ನಮಗೆ ಪಿ ಅನ್ನೋದು ಲೆಸ್ ದೆನ್ 1 ಇದ್ದಾಗ ಕನ್ವರ್ಜೆಂಟ್ ಆಗುತ್ತೆ. ಇದು ಯಾವಾಗ ನಮಗೆ ಡೈವರ್ಜೆಂಟ್ ಆಗುತ್ತೆ, ಪಿ ಅನ್ನೋದು ಗ್ರೇಟರ್ ದೆನ್ 1 ಇದ್ದಾಗ ನಮಗೆ ಅದು ಡೈವರ್ಜೆಂಟ್ ಆಗುತ್ತೆ. ಓಕೆ, ದಿಸ್ ಈಸ್ ದಿ ನಮಗೆ ಕನ್ವರ್ಜೆನ್ಸ್ ಫಾರ್ ಸೆಕೆಂಡ್ ಕೈಂಡ್ ಪಿ ಟೆಸ್ಟ್. ಓಕೆ, ಇವಾಗ ಕೆಲವು ಎಕ್ಸಾಂಪಲ್ಸ್ ನೋಡೋಣ. ದಿಸ್ ಈಸ್ ದ ಕ್ವಶನ್ ಆಸ್ಕ್ಡ್ ಇನ್ CSR NET June 2015. ಲೆಟ್ ಎ ಬಿ ದಿ ಪಾಸಿಟಿವ್ ರಿಯಲ್ ನಂಬರ್, ವಿಚ್ ಆಫ್ ದ ಫಾಲೋಯಿಂಗ್ ಆರ್ ಕನ್ವರ್ಜೆಂಟ್. ಓಕೆ, ನಮಗೆ ಇಲ್ಲಿ 4 ಕ್ವಶನ್ಸ್ ಕೊಟ್ಟಿದ್ದಾನೆ. ಇದರಲ್ಲಿ ನಮಗೆ ಯಾವ್ದು ಕನ್ವರ್ಜೆಂಟ್ ಆಗುತ್ತೆ, ಯಾವ್ದಾವ್ದು ಡೈವರ್ಜೆಂಟ್ ಆಗುತ್ತೆ ಅಂತ ಕೇಳ್ದಿದ್ದಾನೆ. ಓಕೆ, ಇಲ್ಲಿ ಫಸ್ಟ್ ಕ್ವಶನ್ ನೋಡಿ. ಫಸ್ಟ್ ಕ್ವಶನ್ ಇಂಟಿಗ್ರೇಷನ್ ಎ ಟು ಎ ಡಿ ಎಕ್ಸ್ ಬೈ ಎಕ್ಸ್ 4 ಇದೆ. ಓಕೆ, ಇದ್ರಿಗೆ ನಾವು ಪಿ ಟೆಸ್ಟ್ ಅಪ್ಲೈ ಮಾಡ್ಬೋದಾ? ಓಕೆ, ಪಿ ಬಿ ಎ ಪಾಸಿಟಿವ್ ರಿಯಲ್ ನಂಬರ್ ಅಂದಿದ್ದಾನೆ. ಓಕೆ, ಇಲ್ಲಿ ಇದ್ರಿಗೆ ನಾವು ಪಿ ಟೆಸ್ಟ್ ಅಪ್ಲೈ ಮಾಡಿದರೆ ನೋಡಿ ಈ ಫಾರ್ಮಲ್ಲಿ ಇದೆ. ಇದು ನಮಗೆ ಸೆಕೆಂಡ್ ಕೈಂಡ 0 to a. ಓಕೆ, ದಿಸ್ ಈಸ್ ಸೆಕೆಂಡ್ ಕೈಂಡ್ ಇದೆ. ನಮಗೆ ಡಿ ಎಕ್ಸ್ ಬೈ ಎಕ್ಸ್ 4 ಇದೆ. ಇಲ್ಲಿ ಎ ವ್ಯಾಲ್ಯೂ ನಾವು ಸಪೋಸ್ ಇಲ್ಲಿರೋ ಎ ವ್ಯಾಲ್ಯೂ ಬೇರೆ ಇರುತ್ತೆ. ಓಕೆ, ಇದನ್ನು ನಾವು ಹೆಂಗೆ ಬರ್ಕೊಬೋದು ಅಂದರೆ, ಈಗ ಬರ್ಕೊಬೋದು ಇಂಟಿಗ್ರೇಷನ್ 0 to a ಡಿ ಎಕ್ಸ್ ಬೈ ಎಕ್ಸ್ ಮೈನಸ್ 0 ಹೋಲ್ ಪವರ್ ಆಫ್ 4 ಹಿಂಗೆ ಬರ್ಕೊಬೋದು. ಓಕೆ, ಈಗಿದೆ ನಮಗೆ. ಓಕೆ, ಬೈ ಯೂಸಿಂಗ್ ದಿ ಕನ್ವರ್ಜೆನ್ಸ್ ಫಾರ್ ಸೆಕೆಂಡ್ ಕೈಂಡ್ ಪಿ ಟೆಸ್ಟ್ ಯೂಸ್ ಮಾಡಿದರೆ ನಮಗೆ 4 ಈಸ್ ಗ್ರೇಟರ್ ದೆನ್ 1 ಇದೆಯಾ, 4 ಈಸ್ ಗ್ರೇಟರ್ ದೆನ್ 1 ಇದೆ. ದಿಸ್ ಇಸ್ ದಿ ಡೈವರ್ಜೆಂಟ್. ಇದು ನಮಗೆ ಡೈವರ್ಜೆಂಟ್ ಆಗುತ್ತೆ. ಓಕೆ, ಇದು ಆಗಲ್ಲ ನಮಗೆ. ದಿಸ್ ಇಸ್ ದ ಡೈವರ್ಜೆಂಟ್. ದೆನ್ ಈ ಕ್ವಶನ್ ನೋಡಿ. ಓಕೆ, ಇಲ್ಲಿ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಇದೆ. ಓಕೆ, ಅಂದರೆ ಎಕ್ಸ್ ಪವರ್ ಆಫ್ 1/2 ಇಸ್ ಗ್ರೇಟರ್ ದೆನ್ 1 ಆರ್ ಲೆಸ್ ದೆನ್ 1. ಲೆಸ್ ದೆನ್ 1 ಇದ್ರೆ ನಮಗೇನಾಗುತ್ತೆ, ಇದು ಕನ್ವರ್ಜೆಂಟ್.
ಓಕೆ, ದಿಸ್ ಈಸ್ ದಿ ಕನ್ವರ್ಜೆಂಟ್. ನಮಗೆ ದಿಸ್ ಈಸ್ ದಿ ಕನ್ವರ್ಜೆಂಟ್. ಓಕೆ, ಈ ಕ್ವಶನ್ ಸಿ ಕ್ವಶನ್ ನೋಡಿ. ಈ ಸಿ ಕ್ವಶನ್ ಹೆಂಗೆ ಸಾಲ್ವ್ ಮಾಡೋದು? ಸಿ ಕ್ವಶನ್ ಹೆಂಗೆ ಸಾಲ್ವ್ ಮಾಡ್ತೀರಂದರೆ, ಓಕೆ, ಲಾಗ್ ಎಕ್ಸ್ ಪುಟ್ ಲಾಗ್ ಎಕ್ಸ್ ಈಸ್ ಈಕ್ವಲ್ ಟು ಟಿ ಪುಟ್ ಮಾಡಿ. ಓಕೆ, ನಮಗೇನು ಬರುತ್ತೆ? ಡಿಫ್ರೆನ್ಷಿಯೇಟ್ ಮಾಡಿದ್ರೆ 1/x dx ಈಸ್ ಈಕ್ವಲ್ ಟು dt. ಓಕೆ, ದೆನ್ ನಮಗೆ ಎಕ್ಸ್ ಏನು ಬರುತ್ತೆ ಇಲ್ಲಿ? ಇದು ಲಿಮಿಟ್ಸ್ ಕೂಡ ಚೇಂಜ್ ಆಗುತ್ತೆ ನಮಗೆ. ಓಕೆ, ಎಕ್ಸ್ ಹತ್ರ 4 ಇದೆ. ಟಿ ವ್ಯಾಲ್ಯೂ ನಮಗೇನಾಗುತ್ತೆ? ಟಿ ಈಸ್ ಈಕ್ವಲ್ ಟು ಲಾಗ್ 4 ಆಗುತ್ತೆ. ಓಕೆ, ಎಕ್ಸ್ ಈಸ್ ಈಕ್ವಲ್ ಟು ಇನ್ಫಿನಿಟಿ ಇದೆ. ಲಿಮಿಟ್ಸ್ ಏನಾಗುತ್ತೆ ನಮಗೆ? ಟಿ ಈಸ್ ಈಕ್ವಲ್ ಟು ಇನ್ಫಿನಿಟಿ ಆಗುತ್ತೆ. ಓಕೆ, ದಿಸ್ ಈಸ್ ದ ವಿ ಗೆಟ್. ಇವಾಗ ಇಲ್ಲಿ ಚೇಂಜ್ ಮಾಡಿ, ಲಿಮಿಟ್ಸ್ ಏನಾಗುತ್ತೆ ನಮಗೆ? ಲಾಗ್ 4 ಟು ಇನ್ಫಿನಿಟಿ dx by x ಅಂದರೆ ಏನು? dt ಬೈ ಲಾಗ್ ಎಕ್ಸ್ ಅಂದರೆ ಟಿ. ನೋಡಿ, ಇದು ಈಸ್ ಆಲ್ಸೋ ಸೆಕೆಂಡ್ ಕೈಂಡ್. ಇದು ಸೆಕೆಂಡ್ ಕೈಂಡ್ ಇದೆ, ನಮ್ಮ ಫಸ್ಟ್ ಕೈಂಡ್. ಓಕೆ, ದಿಸ್ ಈಸ್ ದ ಫಸ್ಟ್ ಕೈಂಡ್. ಇನ್ಫಿನಿಟಿ ಇದೆ ನೋಡಿ, ಇನ್ಫಿನಿಟಿ ಇರೋದ್ರಿಂದ ದಿಸ್ ಇಸ್ ದ ಫಸ್ಟ್ ಕೈಂಡ್ ಇರೋದ್ರಿಂದ ಪಿ ಟೆಸ್ಟ್ ಅಪ್ಲೈ ಮಾಡಿದರೆ ಪಿ ಅನ್ನೋದು ಗ್ರೇಟರ್ ದನ್ 1 ಇದ್ದರೆ ಕನ್ವರ್ಜೆಂಟು, ಪಿ ಅನ್ನೋದು ಲೆಸ್ ದನ್ ಆರ್ ಈಕ್ವಲ್ ಟು 1 ಇದ್ದರೆ ದಟ್ ಈಸ್ ಡೈವರ್ಜೆಂಟ್. ನೋಡಿ, ಪಿ ವ್ಯಾಲ್ಯೂ ಎಷ್ಟಿದೆ ಇಲ್ಲಿ? 1. ಪಿ ವ್ಯಾಲ್ಯೂ ಎಷ್ಟಿದೆ? 1 ಇದೆ. ದೆನ್ ದಿಸ್ ಈಸ್ ಡೈವರ್ಜೆಂಟ್. ನಮಗೆ ದಿಸ್ ಈಸ್ ಆಲ್ಸೋ ರಾಂಗ್. ಇದು ನಮಗೆ ಡೈವರ್ಜೆಂಟ್ ಆಗುತ್ತೆ. ಓಕೆ, ಇವಾಗ ಫೋರ್ತ್ ಕ್ವಶನ್. ಸಿಮಿಲರ್ಲಿ ಫೋರ್ತ್ ಕ್ವಶನ್ ಕೂಡ ಡಿ ಕ್ವಶನ್. ಲಾಗ್ ಎಕ್ಸ್ ಹತ್ರ ಪುಟ್ ಲಾಗ್ ಎಕ್ಸ್ ಇಸ್ ಈಕ್ವಲ್ ಟು ಟಿ ಪುಟ್ ಮಾಡಿ. ಏನು ಬರುತ್ತೆ ನಮಗೆ? 1/x dx ಇಸ್ ಈಕ್ವಲ್ ಟು dt ಬರುತ್ತೆ. ಓಕೆ, ದೆನ್ ವಾಟ್ ವಿ ಗೆಟ್? ಲಿಮಿಟ್ಸ್ ಏನು ಬರುತ್ತೆ ನಮಗೆ? ಎಕ್ಸ್ ಇಸ್ ಈಕ್ವಲ್ ಟು 5 ಪುಟ್ ಮಾಡಿದರೆ ಟಿ ಈಸ್ ಈಕ್ವಲ್ ಟು ಲಾಗ್ 5 ಬರುತ್ತೆ. ಆ್ಯಂಡ್ ಎಕ್ಸ್ ಇಸ್ ಈಕ್ವಲ್ ಟು ಇನ್ಫಿನಿಟಿ ಪುಟ್ ಮಾಡಿದರೆ ಟಿ ಈಸ್ ಈಕ್ವಲ್ ಟು ಇನ್ಫಿನಿಟಿ ಆಗುತ್ತೆ. ನೋಡಿ, ಇದೊಂದು ನೆನಪಿರಲಿ, ನಾವು ಯಾವಾಗ ಸಬ್ಸ್ಟಿಟ್ಯೂಷನ್ ಮಾಡ್ತಿರೋ ಆವಾಗ ನಮಗೆ ಲಿಮಿಟ್ಸ್ ಕೂಡ ಚೇಂಜ್ ಆಗುತ್ತೆ. ಓಕೆ, ನಾವು ಸಬ್ಸ್ಟಿಟ್ಯೂಷನ್ ಬೇರೆ ವೇರಿಯಬಲ್ಗೆ ನಾವು ಕನ್ವರ್ಟ್ ಮಾಡುವಾಗ, ಓಕೆ, ಬೇರೆ ವೇರಿಯಬಲ್ ಕನ್ವರ್ಟ್ ಮಾಡುವಾಗ ಲಿಮಿಟ್ಸ್ ಕೂಡ ನಾವು ಚೇಂಜ್ ಮಾಡಬೇಕಾಗುತ್ತೆ. ಓಕೆ, ಇದು ನೆನಪಿರಲಿ. ಇಲ್ಲಾಂದರೆ ನೀವು ಲಿಮಿಟ್ಸ್ ಏನಾದರೂ ಚೇಂಜ್ ಮಾಡಿಲ್ಲ, ಓಕೆ, ಸಪೋಸ್ ನೀವು ಲಿಮಿಟ್ ಚೇಂಜ್ ಮಾಡಿಲ್ಲ ಅಂದರೆ ಲಾಸ್ಟಲ್ಲಿ ಮತ್ತೆ ಏನು ಒರಿಜಿನಲ್ ವೇರಿಯಬಲ್ ಏನಿತ್ತೋ ಅದನ್ನೇ ನೀವು ರೀಪ್ಲೇಸ್ ಮಾಡಿ ಲಿಮಿಟ್ಸ್ ಅನ್ನೋದು ನೀವು ಸಬ್ಸ್ಟಿಟ್ಯೂಟ್ ಮಾಡಬೇಕಾಗುತ್ತೆ. ಓಕೆ, ಇದು ನೆನಪಿರಲಿ. ಓಕೆ, ಇಷ್ಟು ಬಂತು ನಮಗೆ. ಇವಾಗ ನಮಗೆ ಇಂಟಿಗ್ರೇಷನ್ ಏನಾಗುತ್ತೆ ನಮಗೆ? ಲಾಗ್ 5 ಟು ಇನ್ಫಿನಿಟಿ dx by x ಏನಾಗುತ್ತೆ? dt ಆಗುತ್ತೆ. ಬೈ ಲಾಗ್ ಎಕ್ಸ್ ಹತ್ರ ಟಿ ಅಂದರೆ ಟಿ ಸ್ಕ್ವೇರ್ ಆಗುತ್ತೆ. ಇಲ್ಲಿ ಪಿ ವ್ಯಾಲ್ಯೂ ಎಷ್ಟು? 2 ಅನ್ನೋದು ಗ್ರೇಟರ್ ದನ್ 1 ಇದ್ದರೆ ಏನಾಗುತ್ತೆ ನಮಗೆ? 2 ಅನ್ನೋದೇನು? ಗ್ರೇಟರ್ ದನ್ 1. ಓಕೆ, ಗ್ರೇಟರ್ ದನ್ 1 ಇದ್ದರೆ ದಟ್ ಈಸ್ ಕನ್ವರ್ಜೆಂಟ್. ಓಕೆ, ಈ ಆಪ್ಷನ್ ಕರೆಕ್ಟಾ ನಮಗೆ? ಕನ್ವರ್ಜೆಂಟ್. ದಿಸ್ ಈಸ್ ಆಲ್ಸೋ ಎ ಕನ್ವರ್ಜೆಂಟ್. ಓಕೆ, ಇದು ಗೊತ್ತಾಯ್ತಲ್ಲ, ಇದು ಕನ್ವರ್ಜೆಂಟ್ ಆ್ಯಂಡ್ ಡೈವರ್ಜೆಂಟ್ ಹೆಂಗೆ ಫೈಂಡ್ ಔಟ್ ಮಾಡಬೇಕಂತ.